ಸೋಮವಾರಪೇಟೆ ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಸುಮಾರು 8,50,00,000 ವಿವಿಧ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಮಂತರಗೌಡ ಗುದ್ದಲಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ತಾಲೂಕಿನ ಶಾಂತಳ್ಳಿ ಹೋಬಳಿಯ ನೂತನ ಬಸ್ ತಂಗುದಾಣಕ್ಕೆ 15 ಲಕ್ಷದ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿ ನಂತರ ಅಲ್ಲಿನ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ಗೆ ತೆರಳುವ ರಸ್ತೆಗೆ 5 ಲಕ್ಷ ಅನುದಾನ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಹೊಸದಾಗಿ ನಿರ್ಮಿಸಿರುವ ಡಿಜಿಟಲ್ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿದರು. ನಂತರ ತಾಲೂಕಿನ RMC ಯಾರ್ಡ್ ಬಳಿ ಹೊಸದಾಗಿ ನಿರ್ಮಿಸಿರುವ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿ ಅಲ್ಲಿಂದ ಜೂನಿಯರ್ ಕಾಲೇಜು ಬಳಿ ಇರುವ ಬಾಸ್ಕೆಟ್ಬಾಲ್ ಇಂಡೋರ್ ಸ್ಟೇಡಿಯಂಗೆ ಚಾಲನೆ ನೀಡಿದರು. ಅಲ್ಲಿಂದ ಕಿಬ್ಬೆಟ್ಟ ಅಯ್ಯಪ್ಪ ಕಾಲೋನಿ ಗ್ರಾಮಕ್ಕೆ ತೆರಳಿ ಗ್ರಾಮದಲ್ಲಿ ಬಹುದಿನದ ಬೇಡಿಕೆಯಾಗಿದ್ದ 30 ಲಕ್ಷದ ಕಾಂಕ್ರೀಟ್ ರಸ್ತೆಗೆ ಗುದ್ದಲಿ ಪೂಜೆ ಮಾಡಿ ಗ್ರಾಮದ ಕುಂದುಕೊರತೆಗಳ ಬಗ್ಗೆ ಮಾಹಿತಿ ಪಡೆದರು. ಈ ಸಂದರ್ಭ ಮಾತನಾಡಿದ ಶಾಸಕರಾದ ಡಾಕ್ಟರ್ ಮಂತರಗೌಡ, ಈ ಗ್ರಂಥಾಲಯವನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡೆದುಕೊಳ್ಳಬೇಕು. ಗ್ರಾಮ ಪಂಚಾಯಿತಿಯವರು ಎಲ್ಲ ನ್ಯೂಸ್ ಪೇಪರ್ಗಳನ್ನು ತರಿಸಿ ಓದುಗರಿಗೆ ಅನುಕೂಲ ಮಾಡಿಕೊಡಬೇಕಿದೆ. ಹಾಗೆ ಪುಸ್ತಕದ ಅಭಿಮಾನ ಇರುವವರು ಈ ಗ್ರಂಥಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪುಸ್ತಕವನ್ನು ನೀಡಿದರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಎಂದರು. ಒಂದು 8-9 ತಿಂಗಳ ಹಿಂದೆ ಒಂದು ವರ್ಷ ಆಗಿರ್ಬೋದು, ಗ್ರಂಥಾಲಯಕ್ಕೆ ತಾಲೂಕ್ ಪಂಚಾಯತಿ ಅಡಿಯಲ್ಲಿ ಒಂದು 8-9 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಗುದ್ದಿ ಪೂಜೆ ಮಾಡಕ್ಕೆ ಬಂದು, ಅವತ್ತಿನ ಸಂದರ್ಭದಲ್ಲಿ ನಾವು ಯಾವಾಗಪ್ಪ ಮುಗೀತದೆ ಅಂತ ಮಾಮೂಲಿ ನೋಡ್ಕೊಂಡಂಥ ಸಂದರ್ಭದಲ್ಲಿ ನನಗೆ ಆಶ್ಚರ್ಯ ಬಂದೆ, ಇಷ್ಟು ಬೇಗ ಮಾಡೋರೇ ಅಲ್ಲ ಅಂತ ಖುಷಿ. ಇನ್ನೊಂದು ಸ್ವಲ್ಪ ಫಿನಿಶಿಂಗ್ ಕಾಮಗಾರಿ ಇದೆ, ಅದನ್ನ ಆದಷ್ಟು ಬೇಗ ಮುಗಿಸಿ, ಯಾಕಂದರೆ ಫಿನಿಶಿಂಗ್ ಕ್ಲೀನಾಗಿದ್ದರೆ ಸ್ವಲ್ಪ ಜನಕ್ಕೆ ಅನುಕೂಲ ಆಗುತ್ತೆ. ಗ್ರಂಥಾಲಯ ಈ ಭಾಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕಾಗುತ್ತೆ. ಮಕ್ಕಳಿಂದ ಹಿಡಿದು ಹಿರಿಯೋರಿಗೆ ನ್ಯೂಸ್ ಪೇಪರಿಂದ ಇರ್ಬೋದು, ಇಲ್ಲಾಂದರೆ ಬೇರೆ ಬೇರೆ ಬುಕ್ಸ್ ಇರ್ಬೋದು. ನಾನು ಸಾರ್ವಜನಿಕರಿಗೆ ಏನು ಬೇಡ್ಕೊತೀವಿ ಅಂತಂದರೆ, ಮನೆಗಳಲ್ಲಿ ಪುಸ್ತಕ ನಾವು ಓದಲಿಲ್ಲ ಅಂತಂದರೆ ಬೇರೆಯವ್ರಿಗೆ ಓದೋಕ್ಕೆ ಅವಕಾಶ ಅಂತ ಸಂದರ್ಭದಲ್ಲಿ ಗ್ರಂಥಾಲಯಕ್ಕೆ ಡೊನೇಷನ್ ಮಾಡಿದ್ರೆ ಆ ಪುಸ್ತಕ ಅನುಕೂಲಕ್ಕಾಗಂದರೆ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಆ ವಿಚಾರದಲ್ಲಿ ಪ್ರತಿ ದಿವಸ ಪಂಚಾಯತಿ ಇವತ್ತಿಂದ ನ್ಯೂಸ್ ಪೇಪರ್ಗಳು ಹೊಸ ಅವತ್ತಿನ ದಿವಸದಲ್ಲಿ ಒಂದು 2-3 ಶಕ್ತಿಯಿಂದ ಹಿಡಿದು ಕನ್ನಡಪ್ರಭ ನಮ್ಮ ಬೇರೆ ಬೇರೆ ಪೇಪರ್ನ ಇಲ್ಲಿಟ್ಟರೆ ಊರವ್ರು ಬಂದು ಒಂದು ದಿವಸ ಒಂದು 10 ನಿಮಿಷ ಆದರೂ ಕೂತ್ಕೊಂಡು ಪೇಪರ್ ಆದರೂ ನೋಡೋಕ್ಕೆ ಅಲ್ಲ ಟೈಮ್ ಇರಲ್ಲ, ಕೆಲವು ಜನಕ್ಕೆ ಫ್ರೀ ಆಗಿರೋರು ಒಂದು 10 ನಿಮಿಷ ಕೂತ್ಕೊಂಡು ಊರಿನ ವಿಚಾರ ಬೇಕಾದ್ರೆ ಒಂದು ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಅದೇ ರೀತಿಲಿ ಪಕ್ಕದಲ್ಲಿ ನಾವು ಒಂದು ಏನು ಬಸ್ ಸ್ಟ್ಯಾಂಡು ಪ್ಲಸ್ ಒಂದು ರೋಡ್ ಗುದ್ಲಿ ಪೂಜೆನೂ ಮಾಡಿದ್ದೀವಿ. ವಿಶೇಷವಾಗಿ ನಮ್ಮ ಲೋಕೇಶ್ ಅಣ್ಣವ್ರ ಪ್ರಯತ್ನದಲ್ಲಿ ಹಠ ಮಾಡಿ ನನಗೆ ಏನು ಒಂದು ಚೆಸ್ಕಾಮ್ದ ಆಫೀಸ್ ಇಲ್ಲೇ ಮಾಡಬೇಕು ಅಂತ, ನಾವು ಒಂದು ಸ್ವಲ್ಪ ಆ ಕಡೆಗೆ ಮಾಡೋಣ ಅಂತ ನಾವು ತೀರ್ಮಾನ ಮಾಡೋಂಥ ಸಂದರ್ಭದಲ್ಲಿ ಇಲ್ಲೇ ಮಾಡಿ ಅಂತ ಅದೇನೋ 80-90 ಲಕ್ಷ ರೂಪಾಯಿ 90 ಲ್ಯಾಕ್ಸ್ಗೆ ಗ್ರಾಮ ಪಂಚಾಯತಿದು ಪಕ್ಕದ ಗ್ರಾಮ ಪಂಚಾಯತಿನ ಅವರೇ ಜಾಗ ಕೊಟ್ಟವ್ರೆ. ಕೆಲವು ಕಡೆಯಲ್ಲಿ ಗ್ರಾಮ ಪಂಚಾಯತಿಗಳು ಜಾಗ ಬಿಟ್ಕೊಡೋದಿಲ್ಲ. ನಮ್ಮ ಬೆಟ್ಟದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಅನುಭವ ಇದೆ. ನಾವು ಅಲ್ಲಿ ಮಳ್ಳಳ್ಳಿಗೆ ಜಾಗ ಬಿಡ್ಕೊಡಿ ಅಂತಂದ್ರೆ ಇಲ್ಲೇ ನಮ್ಮ ಪಂಚಾಯತಿ ಜಾಗ ಅಂತ ಹೇಳ್ತಾರೆ. ಅಲ್ಲ, ದೊಡ್ಡ ಮನ್ಸಲ್ಲಿ ಮಾಡ್ಕೊಟ್ಟವ್ರೆ. ಯಾಕಂದ್ರೆ ಚೆಸ್ಕಾಮ್ದು ಈ ಭಾಗದಲ್ಲಿ ಒಂದು ಸ್ಟೇಷನ್ಗಿಂತ ಈ ಸಿಬ್ಬಂದಿಗಳಿಗೆ ಕೂರಕ್ಕೆ ಗೀರಕ್ಕೆ ಮಳೆ ಟೈಮಲ್ಲಿ ಸೋಮವಾರಪೇಟೆಯಿಂದ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕಿಂತ ಈಗ ಇಲ್ಲೇ ಒಂದು ಸ್ಟೇಷನ್ ಆಯ್ತು ವಾಸ ಮಾಡಿಕೊಂಡು ಇಲ್ಲೇ ಓಡಾಡ್ಕೊಂಡಿದ್ರೆ ಈ ಭಾಗದಲ್ಲಿ ಮಳೆ ಜಾಸ್ತಿ ಬರ್ತಾ ಇರೋದ್ರಿಂದ ಅದೊಂದು ಕಾಮಗಾರಿ. ಅಂದಮೇಲೆ ಹಲವಾರು KRDL ಕಾಮಗಾರಿ. ಮಾತ್ರ ವಿಶೇಷವಾಗಿ ಗ್ರಾಮಸ್ಥರದ್ದು ಎಲ್ಲ ಒಂದು ದೊಡ್ಡ ಆಸೆ ಏನು, ಸಮುದಾಯ ಭವನ ಆದಷ್ಟು ಬೇಗ ಮುಗಿಸ್ಕೊಳ್ಳಿ. ಏನು ನಾವು ಸ್ವಲ್ಪ ಅನುದಾನ ಕೊಟ್ಟಿದ್ವಿ ಸರ್ಕಾರದಿಂದ, ಒಂದು 50 ಲಕ್ಷ ಅನುದಾನ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಕೇಳಿದ್ವಿ. ಬರೋದಿದ್ದ ದಿವಸ ಅದು ಕೊಡ್ತೀನಿ ಅಂತ ಒಪ್ಕೊಂಡವ್ರೆ. ಆ ವಿಚಾರದಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ತಂದು ಅಭಿವೃದ್ಧಿ ಕಾಮಗಾರಿ ಮಾಡೋಣ. 250-350 ಇಂಚ್ ಮಳೆ ಅನುಭವಿಸ್ತಾರೆ ಈ ಭಾಗದ ರೈತರುಗಳು. ಅವರಿಗೆ ಆದಷ್ಟು ರಕ್ಷಣೆ ಕೊಡೋದಂತ ನಮ್ಮ ಜವಾಬ್ದಾರಿ. ಪಕ್ಷಾತೀತವಾಗಿ ಎಲ್ಲರೂ ಸೇರ್ಕೊಂಡು ಒಂದು ಅಭಿವೃದ್ಧಿ ಕಾಮಗಾರಿ ಮಾಡಬೇಕು. ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ KM ಲೋಕೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ BB ಸತೀಶ್, ಬ್ಲಾಕ್ ಕಾಂಗ್ರೆಸ್ ಯೂತ್ ಅಧ್ಯಕ್ಷ DU ಕಿರಣ್, ಚೇತನ್, ಸುರೇಶ್ ಇನ್ನಿತರರು ಹಾಜರಿದ್ದರು.